ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಈ ರೀತಿ ಡೆಡ್ ಲೈನ್ ಬೌಂಡಿಂಗ್ ಬರೋದಿಲ್ಲ. ನಾನು ಯಾಕೆ ಈ ಪ್ರಕರಣಗಳು ಹೇಳಿದೆ ಅಂದರೆ ಇದು ಡೈವರ್ಷನ್ಸ್ ಅಲ್ಲ. ಸೆಂಟ್ರಲ್ ಗವರ್ನಮೆಂಟ್ಗೆ ನೇಮ್ ಚೇಂಜ್ ಮಾಡಲಿಕ್ಕೆ ಎಲ್ಲ ಪಾಸಿಬಿಲಿಟಿ ಇದೆ. ನೇಮ್ ಚೇಂಜ್ ಮಾಡಿದೆ ಒಂದು. ಎರಡನೇದು, ಸಮಾಜಕ್ಕೆ ಹೇಳುವಾಗ ನೋಡಿ, ಸ್ಟೇಟ್ ಗವರ್ನಮೆಂಟ್ ಇಲ್ಲ, ಕೇವಲ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಇರೋದು. ನಿಮ್ಗೆ ಗೊತ್ತಿರಲಿ, ಆರ್ಟಿಕಲ್ 249, 250 ಪ್ರಕಾರ ಸೆಂಟ್ರಲ್ ಗವರ್ನಮೆಂಟು ಸ್ಟೇಟ್ ಗವರ್ನಮೆಂಟು ಒಂದೇ ವಿಷಯದ ಮೇಲೆ ಕಾನೂನು ಮಾಡಿದರೆ ರಾಜ್ಯದ ಕಾನೂನು ಅಂತಿಮ ಇಲ್ಲ, ಕೇಂದ್ರದ ಕಾನೂನು ಅಂತಿಮ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ರಿಜೆಕ್ಟ್ ಮಾಡಿದ್ರು ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಳ್ಳಬೇಕು. ಉಷಾ ಮೋಹನ್ ಅವರೇ, ನನ್ನ ಪ್ರಶ್ನೆ ಅವರು ಇಷ್ಟು ಪಟ್ಟಿಯನ್ನ ಹೇಳಿದ್ರು, ಚೇಂಜ್ ಮಾಡುವಂತಹ ಸಂವಿಧಾನದಲ್ಲಿ ಕೆಲವು ನಿಯಮಗಳಿದಾವೆ ಅಂತ. ಅದೇ ಸಂವಿಧಾನದಲ್ಲೇ ಹೇಳುತ್ತೆ ಅಲ್ಲಿರುವಂತಹ ಅಪೋಸಿಷನ್ ಲೀಡರ್ಸ್ ಆಗಿರ್ಬೋದು, ಎಕ್ಸ್ಪರ್ಟೈಸ್ ಆಗಿರ್ಬೋದು, ಎಕನಾಮಿಸ್ಟ್ಗಳಾಗಿರ್ಬೋದು, ಮತ್ತೆ ದೇಶದ ಒಂದು ಆರ್ಥಿಕ ಸ್ಥಿತಿಗಳಿಗೆ ಅನುಕೂಲವಾಗುವಂತಹ ಎಕ್ಸ್ಪರ್ಟೈಸನ್ನ ಕನ್ಸಲ್ಟೇಷನ್ ಅಲ್ಲಿ ಇಷ್ಟು ವರ್ಷಗಳ ಕಾಲ ನಡೀತು. ಆದರೆ ಈ ಬಾರಿ ಸರ್ವಾಧಿಕಾರ ಧೋರಣೆಯಿಂದ ಇವ್ರುಗಳು ತಮ್ಮ ಒಂದು ತಮಗೆ ಉಪಯೋಗ ಆಗೋ ರೀತಿ, ತಮ್ಮ ಹೆಸರನ್ನ ತಮ್ಮ ಐಡಿಯಾಲಜಿಗೆ ಮ್ಯಾಚ್ ಆಗೋ ರೀತಿ ಚೇಂಜ್ ಮಾಡಿದ್ದಾರೆ. ದಯವಿಟ್ಟು ಶಾಲೆಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ ಎಲ್ರೇ ಹೋಗಿದ್ರು ಇವರು ಮಾತಾಡಕ್ ಬರಲ್ವಾ? ಪೊರ್ಕೆ ಪಾರ್ಟಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂತಾರೆ. ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಾಲೆಗಳನ್ನ ಹೆಸರನ್ನ ಬದಲಾಯಿಸಬೇಕಾದ್ರೆ ಆಗೆಲ್ಲೋಗಿತ್ತು ಇವ್ರ ಯೋಗ್ಯತೆಗೆ? ಆಗೇನ್ ಮಾಡ್ತಿದ್ರು ಇವರು? ನಾವು ಕೇಳೋದಿಷ್ಟೇ, ಮನರೇಗಾ ಯೋಜನೆ ಅಡಿಯಲ್ಲಿ ನೀವು ಹೆಸರನ್ನ ಬದಲಾಯಿಸಿದ್ರ, ಆದರೆ ನಿಜವಾದ ಫ್ಯಾಕ್ಟ್ ಹೆಸರನ್ನ ಬದಲಾಯಿಸಿದ ಜೊತೆಗೆ ಅಲ್ಲಿರುವಂತಹ ಸ್ಕೀಮ್ಗಳನ್ನ ನೀವು ಬದಲಾಯಿಸ್ತಾ ಇದ್ದೀರಾ. 100 ದಿನಗಳ ಕಾಲ ಒಂದು ಕೊಡುವಂತಹ ಗ್ಯಾರಂಟಿಯನ್ನ 125 ದಿನಗಳಿಗೆ ಹೆಚ್ಚು ಮಾಡಿದ್ವಿ, 21 ರೂಪಾಯಿ ಅಂತ ಹೇಳ್ತಾರೆ. ಆನ್ ಆನ್ ಆವರೇಜ್ ಇವತ್ತಿವರೆಗೂ ಆ ಯೋಜನೆ ಅಡಿಯಲ್ಲಿ 50 ರಿಂದ 55 ದಿನಗಳು ಮಾತ್ರ ಅಲ್ಲಿ ಆ ಒಂದು ಜಾಬ್ ಕಾರ್ಡಿನ ಬೆನಿಫಿಷಿಯರ್ಸ್ ಹೋಗಿರೋದು. ಅದು ಒಂದೇ ಅಲ್ಲ, ಹೊರೆ ಯಾವ ರೀತಿ ಹೊರೆ ಆಗಿದೆ. 60% ಸೆಂಟ್ರಲ್ ಇಂದ ಬರುತ್ತೆ, 40% ನಾವು ಸ್ಟೇಟ್ಗಳಿಂದ ಕೊಡಬೇಕಾಗುತ್ತೆ. ಈ ಹಿಂದೆ ಕಂಪ್ಲೀಟ್ ಆಗಿ ಆ ಒಂದು ಯೋಜನೆಗೆ ಆಗುವಂತಹ ಹಣಕಾಸು ವ್ಯವಸ್ಥೆ, ಪೇಮೆಂಟ್ಗಳು, ಮತ್ತೆ ವೇಜಸ್, ಮತ್ತೆ ಮಿಷನರಿ ಕಾಸ್ಟ್ ಎಲ್ಲವೂ ಸಹ ಯೂನಿಯನ್ ಗವರ್ಮೆಂಟ್ ಕೊಡ್ತಿತ್ತು. ಈಗ ಇವರ ಯೋಗ್ಯತೆಗೆ ಇನ್ನು GST ಹಣವೇ ಬರಲಿಲ್ಲ ನಮ್ಮ ಕರ್ನಾಟಕಕ್ಕೆ. ಅದು ಒಂದೇ ವಿಚಾರನ ನಾನು ಹೇಳ್ತೀನಿ. 9,400 ಕೋಟಿ ಇವತ್ತು ಅನ್ಪೇಡ್ ವೇಜಸ್ ಇದೇ ಯೋಜನೆ ಅಡಿಯಲ್ಲಿ ಪೇಮೆಂಟ್ಗೋಸ್ಕರ ಪೆಂಡಿಂಗ್ ಇದೆ. ವೆಸ್ಟ್ ಬೆಂಗಾಲ್, ಈಗ ತಾನೇ ಅವ್ರು ಹಲವಾರು ರಾಜ್ಯಗಳ ಕೇಸಸ್ ಹೇಳಿದ್ರಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಹೇಳಿದೆ ಇದು ಕೋರ್ಟ್, ಸೆಂಟ್ರಲ್ ಗವರ್ಮೆಂಟ್ ದಯವಿಟ್ಟು ನೀವು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಇವ್ರು ಮಾಡಿದಾರಾ? ಇವ್ರು ಮಾಡಿದ್ರ ಇದೇ 3 ತಿಂಗಳ ಕಾಲ ಇನ್ನೂ ಸೆಂಟ್ರಲ್ ಇಂದ ವೆಸ್ಟ್ ಬೆಂಗಾಲಿಗೆ ಬಂದಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾರ? ಮಾತಾಡೋದಿಲ್ಲ. ಅದೇ ಗುಜರಾತ್ ಸರ್ಕಾರದಲ್ಲಿ ಇವರ ಒಬ್ರು ನಾಯಕರೇ ಈ ಯೋಜನೆ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರ? ಮಾತಾಡಲ್ಲ. ಅಲ್ಲಿ ಭ್ರಷ್ಟಾಚಾರ ಆಗಿಲ್ವೇನೋ? ನಾವು ಹೇಳೋದಿಷ್ಟೇ, ಅದು ಒಂದೇ ವಿಚಾರ ಅಲ್ಲ. ಇಷ್ಟು ದಿನಗಳ ಕಾಲ ಒಂದು ಜಾಬ್ ಕಾರ್ಡ್ ಇರುವಂತಹ ಒಂದು ವ್ಯಕ್ತಿಗಳಿಗೆ ಅಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಪಂಚಾಯತಿ ಅಡಿಯಲ್ಲಿ ಅವರೇ ನಿರ್ಧಾರ ಮಾಡಬಹುದಾಗಿತ್ತು ಕೆಲಸಗಳನ್ನ ಮತ್ತೆ ಫಂಡ್ಗಳನ್ನ ಎಲ್ಲವನ್ನು. ಅದನ್ನ ಇವರು ಕಿತ್ಕೊಂಡು ಈಗ ಸೆಂಟ್ರಲೈಸೇಷನ್ ಯೂನಿಯನ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಓದಿರೋದಕ್ಕೆ ಜಾಬ್ ಕಾರ್ಡ್ ಮುಂಚೆ ಗ್ಯಾರಂಟಿ ಸ್ಕೀಮ್ ಅಲ್ಲಿ 15 ದಿನಗಳು ಅಪ್ಲೈ ಮಾಡಿದ ತಕ್ಷಣ ಅವರು ಕೆಲಸ ಕೊಡಬೇಕಾಗಿತ್ತು. ಇಲ್ಲ ಅಂದ್ರೆ ಅವರಿಗೆ ಬರುವಂತಹ ದುಡ್ಡನ್ನ ಕೊಡಬೇಕಾಗಿತ್ತು. ಇವಾಗ ಏನಾಗಿದೆ ಗೊತ್ತಾ, ಸೆಂಟ್ರಲ್ ಅವರು ನೋಟಿಫಿಕೇಶನ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗಿದೆ. ಮಾದನಾಯಕನಹಳ್ಳಿಯಲ್ಲಿ ಚರಂಡಿ ಆಗಬೇಕು, ಇಲ್ಲ ಅಂತಂದ್ರೆ ನೀರಿನ ಕೊಳಾಯಿ ರಿಪೇರಿ ಆಗಬೇಕು ಅಂತ ಹೇಳಿ ಡೆಲ್ಲಿಯಲ್ಲಿ ಕೂತಿರೋ ನರೇಂದ್ರ ಮೋದಿ ಅವರಿಗೆ ಹೆಂಗ್ ಗೊತ್ತಾಗುತ್ತೆ? ಡಿಸೈಡ್ ಮಾಡಬೇಕಾಗಿರೋದು ಗ್ರಾಮ ಪಂಚಾಯತಿ ಅವರು. ಅವ್ರ ಕೈಲಿದ್ದ ಪವರ್ ಅನ್ನ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅನ್ನೋ ಆರೋಪ. ದಯಮಾಡಿ ಆ ಬಿಲ್ಲು ಈ 2025 ತಂದಿರತಕ್ಕಂಥ ವಿಕಸಿತ ಭಾರತ ಯೋಜನೆ ಸ್ಕೀಮ್ ಏನಿದೆ 30 ಪೇಜ್ ಇದೆ. ದಯಮಾಡಿ ಅದ್ರಲ್ಲಿ ಓದಿ. ಎಲ್ಲೂ ಸಹ ಕೇಂದ್ರ ಸರ್ಕಾರವೇ ತೀರ್ಮಾನ ಮಾಡಬೇಕು ಅನ್ನೋಂಥದ್ದಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಆ ಗ್ರಾಮದಲ್ಲಿ ಆ ಪಂಚಾಯತಿ ಏನು ತೀರ್ಮಾನ ಮಾಡಬೇಕು ಅನ್ನೋಂಥಕ್ಕಂಥದ್ದು ಮುಂಚೆ MLA ತೀರ್ಮಾನ ಮಾಡ್ತಾ ಇದ್ರು ಮೇಡಮ್.
ಈಗ ಗ್ರಾಮ ಪಂಚಾಯತಿಗೆ ರೈಟ್ಸ್ ಕೊಟ್ಟಿದ್ದಾರೆ. MLA ತೀರ್ಮಾನ ಮಾಡ್ತಾ ಇದ್ರು. ಒಂದು ನಿಮಿಷ ಖಂಡಿತ ಕೇಳಿಸ್ಕೊಳ್ಳಿ ಇಲ್ಲ. This is a wrong- ಕೇಳಿಸ್ಕೊಳ್ಳಿ ಸರ್, 30 second ದಯಮಾಡಿ ಕೇಳಿಸ್ಕೊಳ್ಳಿ ಸರ್, ದಯಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ನೆಟ್ ಅಲ್ಲಿ ನೀವು ಆ ಬಿಲ್ ತೆಗೆದು ಸರ್, ನಾವು WhatsApp University ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ ಮೇಡಮ್, ಮೇಡಮ್, ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ಇಂಟರ್ನೆಟ್ ನಾನು ಅಲ್ಲಿ ಹೇಳ್ತಾ WhatsApp ಇದ್ದೀನಿ. ಮಾತ್ರ ಇಲ್ಲ. ಇದ್ರ ಜೊತೆಲಿ ಯಡಳಿ ಸರ್, ಯಡಳಿ ಸರ್, ಅವ್ರು ಹೇಳಿದ್ ಕರೆಕ್ಟ್ ಇದೆ. ಇಂಟರ್ನೆಟ್ ಅಲ್ಲಿ ಒಂದು ನಿಮಿಷ, ಇಂಟರ್ನೆಟ್ ಅಲ್ಲಿ ವಾಟ್ಸ್ಆಪ್ ಮಾತ್ರ ಇಲ್ಲ, ವೆಬ್ಸೈಟ್ ಗಳಲ್ಲಿ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ ಗಳಿರುತ್ತೆ, ಓದ್ಕೊಳ್ಳಿ ಅಂತ ಹೇಳಿ ಮುಂದುವರಿಸಿ. ಮೇಡಮ್ 2013 CAG ರಿಪೋರ್ಟ್ ಬಂತು. ಆಗಲೇ ಮಾತಾಡುವಾಗ ನಿಮ್ಮದೇ ಸರ್ಕಾರ ಇತ್ತು, ನೀವೇನು ಮಾಡ್ತಾರೆ 2011 ವರ್ಷದಲ್ಲಿ 2013 CAG ರಿಪೋರ್ಟ್ನಲ್ಲಿ 4.33 ಲಕ್ಷ ನಕಲಿ ಜಾಬ್ ಕಾರ್ಡು. ಏನು ಮೇಡಮ್ ಕಡಿಮೆನಾ? 4.5 ಲಕ್ಷ ಫೇಕ್ ಜಾಬ್ ಕಾರ್ಡ್ಗಳನ್ನ ಇಟ್ಕೊಂಡು ದುಡ್ಡು ಡ್ರಾ ಮಾಡ್ತಾರೆ ಅಂತ ಕೇಳಿದ್ರು. CAG ಕೊಟ್ಟಿರೋ ರಿಪೋರ್ಟು, ನೀವು ಅದನ್ನು ಮಾಡಿಫಿಕೇಶನ್ ಮಾಡಬೇಕೋ ಬೇಡವಾ? ಇವತ್ತೇನಾಯ್ತು, ಈ ಥರ ದುಡ್ಡು ಹೊಡೆಯೋ ಸ್ಕೀಮ್ ಎಲ್ಲ ತಪ್ಪೋಗಿದೆ. ಇದು ಇವ್ರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೇರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಅವನ ಅಕೌಂಟ್ಗೆ 1 ವಾರ ಅಥವಾ ವಿತಿನ್ 14 ಡೇಸಲ್ಲಿ ಅವನ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಈಗ MLA ಕಾಯ್ಬೇಕು, ಮತ್ತೊಬ್ರಿಗೆ ಕಾಯ್ಬೇಕು, ರಾಜ್ಯ ಸರ್ಕಾರನ ಕಾಯ್ಬೇಕು ಅನ್ನೋದಿಲ್ಲ. ಕೆಲಸ ಮಾಡಿರೋದು ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ಅವನ ಅಕೌಂಟ್ಗೆ ನೇರವಾಗಿ ಆಧಾರ್ ಕಾರ್ಡ್ ಸ್ಕೀಮ್ ಮೇಲೆ ದುಡ್ಡು ಹೋಗುತ್ತೆ. ಮುಂಚೆ ಹಸ್ತಕ್ಷೇಪ ಮಾಡುವಂಥದ್ದು, ನಾನೊಂದು 100 ಜನನ ಬೋಗಸ್ ಕಾರ್ಡ್ ಇಟ್ಕೊಂಡು ಅವ್ರ ಅಕೌಂಟಿಗೆ ನಾನೇ ATM ಕಾರ್ಡ್ ಇಟ್ಕೊಂಡು ನಾನೇ ಡ್ರಾ ಮಾಡುವಂಥ ಸಿಸ್ಟಮ್ ಇವತ್ತಿಲ್ಲ. ಆಮೇಲೆ ಈಗ ಹೇಳಿದ್ರಲ್ಲ ಇವರು GST ದುಡ್ಡು ಬಂದಿಲ್ಲ. ಮೇಡಮ್, GST ಕೌನ್ಸಿಲ್ ಇದೆ, 15th ಫೈನಾನ್ಸ್ ಕಮಿಷನ್ ಇದೆ. ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಹೋಗ್ಬೇಕು, ಇಲ್ಲ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅವ್ರು ಹೋಗ್ಬೇಕು. ರಾಜ್ಯದಿಂದ ಕೃಷ್ಣ ಬೈರೇಗೌಡರು ಹೋಗ್ತಾರೆ. ಕೇಳಿ, ನಮ್ಮ GST ದುಡ್ಡು ಬಂದಿಲ್ಲ ಅಂದ್ರೆ GST ಮೀಟಿಂಗ್ ಅಲ್ಲಿ ಕೇಳಿ, ಫೈನಾನ್ಸ್ ಕೇಳಿ. ನಮಗೂ ರಾಜಕಾರಣ ಇದೆ, ನಿಮಗೂ ರಾಜಕಾರಣ ಇಲ್ಲ. ಕೇಳಿ ಸರ್, ನನಗೂ ನಾಗರಾಜ್ ಯಾದವ್ ರಾಜಕಾರಣ ಇದೆ, ನಿಮಗೂ ರಾಜಕಾರಣ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು GST ದುಡ್ಡುಗಲ್ಲ ಸರ್, ಬರ ಪರಿಹಾರ ದುಡ್ಡಿಗೆ. ಸರಿ, ನಾಗರಾಜ್ ಯಾದವ್ ಸರ್ ಬರ ಪರಿಹಾರ ದುಡ್ಡು ಹೋಗಿ ಆಯ್ತು. ಬಿಜೆಪಿಯ ರಾಜ್ಯ ಬಿಜೆಪಿಯ ಹಣ ಸಾಕ್. ರಾಜ್ಯ ಬಿಜೆಪಿ ಅಫಿಷಿಯಲ್ ಟ್ವಿಟರ್ ಐಡಿಯಲ್ಲಿ ಒಂದು ಕಾರ್ಟೂನ್ ಮಾಡಿ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಮಾತನಾಡ್ಕೊಳ್ತಾ ಇರೋ ರೀತಿಯಲ್ಲಿ, ಈ ಅಬ್ಜೆಕ್ಷನ್ ಗಾಂಧಿ ಹೆಸರಿಗಲ್ಲಪ್ಪ, ನಮಗೆ ಬರ್ತಾ ಇದ್ದ ಲೂಟಿ ಹಣ ನಿಂತೋಗ್ಬಿಡುತ್ತೆ, ಹಾಗಾಗಿ ನಾವು ಇದಕ್ಕೆ ಅಬ್ಜೆಕ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಇದು ವ್ಯಂಗ್ಯವಾಗಿರ್ಬೋದಾದ್ರೂ ಕೂಡ ಅಶ್ವಥ್ ನಾರಾಯಣ್ ಸರ್ ಮಾಡ್ತಿರೋ ಆರೋಪನೂ ಅದೇ. ಲೂಟಿ ಹೊಡಿಲಿಕ್ಕಿದ್ದ ಅವಕಾಶವನ್ನು ತಪ್ಪಿಸುವ ಸುಧಾರಣೆ ಕೇಂದ್ರ ಸರ್ಕಾರ ತರ್ತಿದೆ, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸುಧಾರಣೆ ಇಷ್ಟ ಇಲ್ಲ ಅಂತ ಹೇಳಿ ನಾನು ನಿಮಗೆ ಅತ್ಯಂತ ಗೌರವ ಅಂತ ಹೇಳ್ತೀನಿ. ಭ್ರಷ್ಟಾಚಾರನ ತೆಗಿಲಿಕ್ಕೆ ಏನೇ ಕ್ರಮಗಳು ನಾವು ಸ್ವಾಗತ ಮಾಡ್ತೇವೆ. ಆದರೆ ವಿಚಾರ ಬಂದಿರೋದಕ್ಕೂ ನನ್ನ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಮಾನ್ಯ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅಂತ ಹೇಳಿದವರು ಮಾತಾಡ್ತಾ ಇದ್ರು, ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ, ಯಾವ ಕಾನೂನು ಬೇಕಾ ತರ್ಬೋದು ಅಂತ. ಯಾವ ಕಾನೂನು? ಬರೀ ಬಾಯಿ ಬಿಟ್ರೆ ಸುಳ್ಳಲ್ರಿ ನೀವು. ಯಾವ ಕಾನೂನು ಎಲ್ಲ ಹೇಳಿದ್ರಿ? ಬಾಯಿ ಬಿಟ್ರೆ ಸುಳ್ಳು. ನೀವು ಹೇಳಿದ್ನ ಸರ್, ನೀವು ನಾನು ಹೇಳಿದ್ನ. ಕೇಂದ್ರ ಸರ್ಕಾರಕ್ಕೆ ಎಷ್ಟೊಂದು ಅಧಿಕಾರ ಇದೆ ಅಂದ್ರೆ, ಇಟ್ ಇಸ್ ಸುಪ್ರೀಂ, ಇಟ್ ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ಸ್ಟೇಟ್ ಅಂತ ತಿಳ್ಕೊಂಡಿರ್ತಾರೆ. ಅವರು ಒಕ್ಕೂಟ ವ್ಯವಸ್ಥೆ ಅನ್ನೋದೇ ಮರ್ತೋಗಿರ್ತಕ್ಕಂಥದ್ದು. ನೋಡಿ, ಅಲ್ಲ ಬೇಕಾದ್ರೆ ಅವರೇ ಓದ್ಬಿಡ್ಲಿ. ಇಲ್ಲಿ ನೋಡಿ ಅವ್ರು ಹೇಳಿ ಕ್ಷಮೆ ಕೇಳಿ ಕೇಳ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವ ಕೊಟ್ಟ ಸಂವಿಧಾನ ಒಕ್ಕೂಟ ವ್ಯವಸ್ಥೆನ ಸಂಪೂರ್ಣವಾಗಿ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸುಳ್ಳು 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 ಸುಳ್ಳು. ಅರೆ ಸಂಯುಕ್ತ, ಅರೆ ಸಂಯುಕ್ತ, ಅರೆ ಸಂಯುಕ್ತ ಕ್ವಾಸಿ ಫೆಡರಲ್ ಸಿಸ್ಟಮ್. ಒಕ್ಕೂಟ ವ್ಯವಸ್ಥೆ ಇಲ್ಲ ಅಂತಪ್ಪ. ಅದು ನೋಡಿ, ಫೆಡರಲ್ ಸಿಸ್ಟಮ್ ಒಂದು ಒಪ್ಪಿಲ್ಲ, ಒಪ್ಪಿಲ್ಲ, ಒಪ್ಪಿಲ್ಲ. ಸಂವಿಧಾನದ ಒಕ್ಕೂಟ ವ್ಯವಸ್ಥೆನ ನಾನು ಒಪ್ಕೋತೀನಿ. ಈ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿ 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 2 ರಾಜ್ಯಕ್ಕೆ ಬಂದಿದ್ದಾರೆ ದೇಶದಲ್ಲಿ. ಅದು ಪಾಲಿಟಿಕ್ಸ್. 2 ರಾಜ್ಯಕ್ಕೆ ಬಂದಿದ್ದಾರೆ ದೇಶದಲ್ಲಿ. ನೋಡಿ, ಎಷ್ಟು ರಾಜ್ಯದಲ್ಲಿ ಪ್ರಶ್ನೆ ಅಲ್ಲ. ಇದು ಸಂವಿಧಾನಬದ್ಧವಾಗಿದೆಯೋ, ಇದು ನಾಗರಿಕರ ಪರವಾಗಿದೆಯೋ, ಇದು ಗ್ರಾಮೀಣ ಅಭಿವೃದ್ಧಿ ಪರವಾಗಿದೆಯೋ ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಡಿಬೇಟ್ ಆಗಿದೆ. ನಾನು ಹೇಳ್ತಕ್ಕಂಥ, ನಾನು ಒಕ್ಕೂಟ ವ್ಯವಸ್ಥೆ ನಂಬಿಕೆ ಇಟ್ಕೊಂಡಿರೋನು, ಡಾಕ್ಟರ್ BR ಅಂಬೇಡ್ಕರ್ ನಂಬಿಕೆ ಇಟ್ಕೊಂಡಿರೋನು. ಆರ್ಟಿಕಲ್ 245 and 246 gives empowerment for the government of India to ಯೂನಿಯನ್ ಲಿಸ್ಟ್ ಬೇರೆ ಇರ್ತದೆ, ಸ್ಟೇಟ್ ಲಿಸ್ಟ್ ಬೇರೆ ಇರ್ತದೆ, ಕನ್ಕರೆಂಟ್ ಲಿಸ್ಟ್ ಬೇರೆ ಇರ್ತದೆ. ಇವರು ಆ ಬದಲಾವಣೆ ಗೊತ್ತಿಲ್ಲದೆ ಎಕ್ಸ್ಪರ್ಟ್ಗೆ ನಾನು ಏನು ಹೇಳಿ ಬರಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ರಾಜ್ಯ ಸರ್ಕಾರಗಳಿಗೆ ಹೆಂಗ್ ಹೊರೆ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಸರ್. ಅದೇ ಪ್ರಶ್ನೆ ಯಡಳಿ ಸರ್ಗೂ ನಾಗರಾಜ್ ಯಾದವ್ ಸರ್ ಬರ್ಕೊಳ್ಳಿ, ಆಮೇಲೆ ಮಾತಾಡಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ಹೊರೆ ಏನಂತಂದ್ರೆ, ನಾವು ದೇಶಕ್ಕೆ ಪ್ರಗತಿ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ
ಜನ ಬಂದು ಕರ್ನಾಟಕದಲ್ಲಿ ಬದುಕ್ತಾ ಇರತಕ್ಕಂಥ ಈ ಒಂದು ಪ್ರಗತಿಪರ ರಾಜ್ಯದ ಮೇಲೆ ಹೊರೆ ಆಗ್ತದೆ ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೇಳ್ತಾ ಇದೀವಿ. ನೀವೇನಾದ್ರೂ ಕೂಡ